ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸು ಲರ್ನಿಂಗ್ ಕ್ಲಾಸಸ್ ಚಾನಲ್. ನಾವು ಏನು ಮಾಡಿದ್ವಿ, ಮೊನ್ನೆ 22 ಆ್ಯಂಡ್ 23 ಕ್ವಶನ್ ಆನ್ಸರನ್ನು ಏನು ಮಾಡಿದ್ವಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ವಿ. ಇನ್ನು ಅಗೇನ್ ನೋಡಿರಿ 24th ಕ್ವಶನ್. ಇನ್ನು ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗಿ ಇನ್ನೊಂದು 8 ಡೇಸ್ ಉಳಿದೈತಿ. ಸೊ ಇದೊಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡೋಣ. ಯಾರಿಗಾದರೂ ನಿಮ್ಗೇನಾದರೂ ಪ್ರಾಬ್ಲಮ್ಸ್ ಇದ್ರೆ ಮಾಡಿದರೆ, ಯಾವುದಾದ್ರೂ ಲೆಕ್ಕ ತಿಳಿಲಿಲ್ಲ ಮಾಡಿರಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ, ನಾನು ಬಿಡಿಸ್ತೀನಿ. So ನೋಡ್ರಿ 24th question. A, B and C are partners sharing profit and losses in the ratio of 4:3:3. Their capital balances on 1/4/2024 stood at 1,80,000 and 50,000 respectively. A died on 31/12/2024. The partnership deed provides the following. So ನೋಡ್ರಿ ಇಲ್ಲಿ ಎ, ಬಿ ಮತ್ತು ಸಿ ಅನ್ನೋರು ಏನದಾರ ರೀ, 3 ಜನ ಪಾರ್ಟ್ನರ್ಸ್ ಅದಾರು. ಸೊ ಅವರು ತಮ್ಮ ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 4:3:3 ರೂಪದೊಳಗೆ ಏನು ಮಾಡ್ತೀವಿ, ಹಂಚ್ಕೋತೀವಿ ಅಂತ ಹೇಳಿ ಏನು ಮಾಡ್ಯಾರ, ಒಪ್ಪಂದವನ್ನು ಮಾಡ್ಕೊಂಡಾರ. ಸೊ ನೋಡ್ರಿ, ಎದ ಕ್ಯಾಪಿಟಲು 1 lakh, ಬಿದ ಕ್ಯಾಪಿಟಲ್ 80,000, ಸಿದ ಕ್ಯಾಪಿಟಲ್ 50,000. ಸೊ ಎ ಡೈಡ್ ಆನ್ 31/12/2024. ಸೊ ಎ ಏನು ಮಾಡ್ತಾನೆ ರೀ, 31/12/2024 ಏನು ಮಾಡ್ತಾನೆ, ಸಾಯ್ತಾನೆ. ಸೊ ನಮಗೇನು ಮಾಡ್ಯಾರ ಇಲ್ಲಿ, ಇಲ್ಲೇನು ಕೊಟ್ಟಾರ ಕೆಳಗೆ ನೋಡ್ರಿ, ಪ್ರೊವೈಡ್ಸ್ ದ ಫಾಲೋವಿಂಗ್ ಅಂತ ಕೊಟ್ಟರು. ಸೊ ಎ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% per annum. ಬಿ ಹೀಸ್ ಡ್ರಾಯಿಂಗ್ ಟಿಲ್ ಡೆತ್ ಅಮೌಂಟೆಡ್ ಟು 5,000. ಸೊ ಸಿ A's share of goodwill 5,000 as far as 26. D his share of profit up to the date of death on the basis of previous year profit for the previous year was 20,000. ಸೊ ನೋಡ್ರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟೈತಿ, 12% ಐತಿ. ಆಮೇಲೆ ಅವ್ನ ಡ್ರಾಯಿಂಗ್ಸ್ ಎಷ್ಟೈತಿ, 5,000 ಐತಿ. ಸೊ ನೆಕ್ಸ್ಟು ಎ ಶೇರ್ ಆಫ್ ಗುಡ್ವಿಲ್. ಸೊ ಗುಡ್ವಿಲ್ ಎಷ್ಟೈತಿ, 5,000 ಐತಿ. ಅಗೇನ್ his share of profit up the date of death on the basis of previous year profit the previous year was 20,000. ಸೊ ಈ ಪ್ರೀವಿಯಸ್ ಇಯರ್ದು ಎಷ್ಟಾಗೈತಿ ರೀ, 20,000 ಪ್ರಾಫಿಟ್ ಐತಿ. ಸೊ ಪ್ರಿಪೇರ್ ಎಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ಇಲ್ಲಿ ಏನು ಮಾಡ್ಯಾರ ರೀ, ಏದು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ರೆಡಿ ಮಾಡು ಅಂತ ಹೇಳ್ಯಾರ ರೀ. ಸೊ ನಾವು ಏನು ಮಾಡೋಣ, ರೆಡಿ ಮಾಡೋಣ. ಸೊ ನೋಡ್ರಿ, ಏಸ್ ಎಕ್ಸಿಕ್ಯೂಟರ್ಸ್ ಅಕೌಂಟ್. ಸೊ ನೋಡ್ರಿ, ಕ್ರೆಡಿಟ್ ಟು ಡೆಬಿಟ್ ಸೈಡ್. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್, ಪರ್ಟಿಕ್ಯುಲರ್ಸ್ ಅಮೌಂಟ್. ಸೊ ನೋಡ್ರಿ, ಫಸ್ಟ್ ಏನೈತೆ ನೋಡ್ರಿ, ಫಸ್ಟ್ ನಾವು ಏನು ಮಾಡೋಣ್ರಿ, ಈ ಎ ಇದ್ದಾವ ಯಾವಾಗ ಡೈ ಆಗ್ಯಾನು ಅಂತ ಹೇಳಿ ನೋಡೋಣ. ಸೊ 31/12/2024. ಸೊ 31/12/2024. ಸೊ ನೋಡ್ರಿ, 1/4/2024. ಸೊ ಇದೇನೈತ್ರಿ, ಬ್ಯಾಲೆನ್ಸ್ ಶೀಟ್ ಐತಿ. ಸೊ 1/4/2024. ಸೊ ನೋಡ್ರಿ, ಇಲ್ಲಿ 1/4 ಐತಿ. ಸೊ 4 5 6 7 8 9. ಸೊ ನೋಡ್ರಿ, ಸೊ 1/4/2024 ಅಂದ್ರೆ ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಸೊ ಎಷ್ಟೈತೆ ನೋಡ್ರಿ, 9 months. ಸೊ ಯಾಕಂದ್ರೆ ಇಲ್ಲಿ 31 ಇಲ್ಲಿ ಎಂಡಿಗೆ ಕೊಟ್ಟಾರಿ. ಸೊ ಎಂಡಿಗೆ ಕೊಟ್ಟಿರೋದ್ರಿಂದ ನಮ್ಗೆ ಏನಾಗ್ತೈತಿ, 9 months. ಸೊ ಏನು ಮಾಡೋಣ್ರಿ, ಇಲ್ಲಿ ಫಸ್ಟ್ ನೋಡ್ರಿ, ಏನು ಕೊಟ್ಟಾರಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 12% per annum ಅಂತ ಕೊಟ್ಟಾರು. ಸೊ ಫಸ್ಟ್ ಅದಕ್ಕಿಂತ ಮೊದಲು ಎಷ್ಟೈತಿ ನೋಡ್ರಿ, ಕ್ಯಾಪಿಟಲ್ 1 lakh ಐತಿ. ಸೊ ಫಸ್ಟು ಬೈ ಏಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟೈತಿ ರೀ, 1 lakh.
ಎಷ್ಟೈತ್ರಿ 1 lakh ಐತಿ. ಅಗೇನ್ ನೋಡ್ರಿ ಸೆಕೆಂಡ್ ಒನ್. ಫಸ್ಟ್ ಏನೈತ್ರಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 12% per annum. ಸೊ ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಕ್ಯಾಪಿಟಲ್ ಎಷ್ಟೈತ್ರಿ 1 lakh, ಇಂಟ್ರೆಸ್ಟ್ ಎಷ್ಟೈತ್ರಿ 12% ಐತಿ. ಹಂಗಂದ್ರೆ ಎ ಬದುಕಿದ್ದು ಎಷ್ಟು ತಿಂಗಳು ರೀ? ಸೊ ಅವ ಎಷ್ಟು ತಿಂಗಳು ಬದುಕಿದ್ದು 9 months. ಸೊ ಇಲ್ಲಿ ನೋಡ್ರಿ 1 lakh ಇಂಟು 12/100 ಇಂಟು 9/12. ಸೊ ನೋಡ್ರಿ, ಸೊ ಇಲ್ಲಿ ನೋಡ್ರಿ 3 3s ಹೋಗ್ತೈತ್ರಿ, 3 4s ಹೋಗ್ತೈತ್ರಿ. ಸೊ 1000 ಇಂಟು 12 ಇಂಟು 3 ಡಿವೈಡೆಡ್ ಬೈ 4. ಸೊ 1000 ನೋಡ್ರಿ ಇಂಟು 12 ಇಂಟು 3 ಡಿವೈಡೆಡ್ ಬೈ 4. ಸೊ ಎಷ್ಟು ಬತ್ತು ನೋಡ್ರಿ 9000. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ರೀ 9000. ಇನ್ನು ನೋಡ್ರಿ ಥರ್ಡ್ ಒನ್ ಪಾಯಿಂಟ್ ಏನೈತ್ರಿ, ಹೀಸ್ ಡ್ರಾಯಿಂಗ್ ಟಿಲ್ ಡೆತ್ ಅಮೌಂಟೆಡ್ ಟು 5000. ಸೊ ಇಲ್ಲಿ ನೋಡ್ರಿ ಹೀಸ್ ಡ್ರಾಯಿಂಗ್. ಸೊ ಡ್ರಾಯಿಂಗ್ ಯಾವ ಕಡೆ ಹೋಗ್ತೈತ್ರಿ? ಡೆಬಿಟ್ ಸೈಡ್, ಡಿ ಫಾರ್ ಡೆಬಿಟ್ ಸೈಡ್. ಸೊ ಟೂ ಡ್ರಾಯಿಂಗ್ಸ್ 5000. ಈ ಡ್ರಾಯಿಂಗ್ಸ್ ಬರ್ತೈತಲ್ರಿ. ಸೊ ಡ್ರಾಯಿಂಗ್ಸ್ ಏನಾಗ್ತೈತ್ರಿ ಮೊದಲಿಂದ ಇರೋದ್ರಿಂದ ಇಲ್ಲಿ ಅವನು ಎಷ್ಟು 9 months ತಿಂಗಳು ಬದುಕಿದ್ದಾನಲ್ಲ, ಸೊ ಅದನ್ನ ಇಲ್ಲಿ ಏನು ಮಾಡೋಂಗಿಲ್ಲ, ಅದರಲ್ಲೇ ಡಿವೈಡೆನ್ಸ್ ಮಾಡೋಂಗಿಲ್ಲ. ಸೊ ಡೈರೆಕ್ಟ್ ಏನು ಮಾಡಿದ್ರಿ 5000 ಅಂತ ಮಾಡೋದು. ನೆಕ್ಸ್ಟ್ ನೋಡ್ರಿ ಏಸ್ ಶೇರ್ ಆಫ್ ಗುಡ್ ವಿಲ್ 5000. ಸೊ ನೋಡ್ರಿ ಇಲ್ಲಿ ಶೇರ್ ಎಷ್ಟು, ಗುಡ್ ವಿಲ್ ಎಷ್ಟು ಬರ್ಬೇಕ್ರಿ 5000 ಬರ್ಬೇಕ್ರಿ. ಫರ್ಮ್ ಅಂತ ಬಂದಿದ್ರೆ ಫರ್ಮ್ ಏನಾಗ್ತಿತ್ತು ರೀ, ಫರ್ಮ್ ಅಂತ ಬಂದಿದ್ರೆ ಫರ್ಮ್ ಒಳಗೆ ನಾವು ತೊಗೋಬೇಕಾಗಿತ್ತು. ಬಟ್ ಇಲ್ಲಿ ನೋಡ್ರಿ ಏಸ್ ಶೇರ್ ಆಫ್ ಗುಡ್ ವಿಲ್ 5000 ಆ್ಯಸ್ ಫರ್ ಆ್ಯಸ್ 26 ಅಂತ ಕೊಟ್ಟಾರ್ರಿ. ಸೊ ಇಲ್ಲಿ ನೋಡ್ರಿ, ಸೊ ಈ 5000 ಗುಡ್ ವಿಲ್ಲನ್ನು ಯಾರ್ಯಾರು ಇದು ಮಾಡ್ಬೇಕು ರೀ, ಬಾರ್ನ್ ಮಾಡ್ಬೇಕಂದ್ರೆ ಬಿ ಆ್ಯಂಡ್ ಸಿ ಮಾಡಬೇಕು. ಸೊ ಯಾವ ಥರ ಮಾಡೋದು ಅಂತ ಹೇಳಿ ನಾವೇನು ಮಾಡೋಣ ನೋಡೋಣ್ರಿ. ಸೊ ಎ ಬಿ ಸಿಸ್ ರೇಷ್ಯೋ. ಸೊ ಎಷ್ಟಿತ್ತು ರೀ 4:3:3 ಇತ್ತು ರೀ. ಸೊ ಇದ್ರೊಳಗೆ ಇಲ್ಲಿ ಏನಾಗ್ಯಾನ ರೀ ಎ ಡೈ ಆಗ್ಯಾನ. ಸೊ ಎ ಡೈಡ್ ಆನ್ 31/12/2024. ಸೊ ಎ ಡೈ ಆಗಿರೋದ್ರಿಂದ ಈ 4 ಏನು ಮಾಡೋಣ ರೀ ಸೈಡಿಗೆ ಇಡೋಣ. ಸೊ ಈ 4 ತೆಗೆದಿಟ್ರೆ ಇನ್ನು ಯಾರ್ದು ಉಳಿತು ರೀ, ಬಿ ಮತ್ತು ಸಿ ಉಳಿತು. ಸೊ ಬಿ ಮತ್ತು ಸಿ ಉಳ್ಯಾನ. ಸೊ ನೋಡಿರಿ 3 + 3 ಎಷ್ಟಾಗ್ತೈತೆ ರೀ 3/6 ರೇಷಿಯೋ 3/6. ಸೊ 3 1s 3 2s 3 1s 3 2s. ಸೊ ಎಷ್ಟಾಯ್ತು ರೀ 1/2 ರೇಷಿಯೋ 1/2. ಸೊ ಈಗ ಬಿದ ರೇಷಿಯೋ 1/2, ಸಿದ ರೇಷಿಯೋನು 1/2 ಅಂದರೆ ಈಕ್ವಲಿ. ಸೊ ಇವಾಗ ಏನು ಮಾಡೋಣ ರೀ ನಾವು ಆ್ಯಡ್ ಮಾಡ್ಕೊಳ್ಳೋಣ ಬೈ ಬೀಸ್ ಕ್ಯಾಪಿಟಲ್ ಅಕೌಂಟ್ ಬ್ರಾಕೆಟ್ ಹಾಕ್ರಿ ಗುಡ್ ವಿಲ್. ಸೊ ಗುಡ್ ವಿಲ್. ಸೊ ಇಲ್ಲಿ ಏನು ಮಾಡೋಣ ರೀ ನೋಟ್ ಮಾಡಿ ಇಟ್ಕೊಳ್ಳೋಣ ನಾವು. ಸೊ ನೋಡಿರಿ ಬೀಸ್ born a goodwill. So total goodwill ಎಷ್ಟೈತೆ ರೀ 5000 ಡಿವೈಡೆಡ್ ಇಂಟು 1/2. ಸೊ 2 1s ಹೋಗ್ತೈತೆ ರೀ 2500 ಹೋಗ್ತೈತಿ. ಸೊ ಎಷ್ಟಾಯ್ತು ನೋಡಿರಿ ಬಿದು 2500 ಆಯಿತು. ಅಗೇನ್ ಸೀಸ್ born a goodwill. ಸೊ ಇದು ಸೇಮ್ಲಿ 5000 ಇಂಟು 1/2. ಸೊ 2 1s 2500. ಸೊ ಎಷ್ಟಾಯ್ತು ರೀ 2500. ಸೊ ನೋಡಿರಿ ಇಲ್ಲಿ ಎಷ್ಟು ರೀ 2500. ಅಗೇನ್ ನೋಡಿರಿ ಬೈ ಸೀಸ್ ಕ್ಯಾಪಿಟಲ್ ಅಕೌಂಟ್
ಗುಡ್ವಿಲ್. ಸೊ ನೋಡ್ರಿ ಸೇಮ್ 2500. ಇನ್ನು ಲಾಸ್ಟ್ ಒನ್ ಏನೈತೆ ನೋಡ್ರಿ, his share of profit up to the date of till on the basis of previous year profit for the previous year was 12,000. ಸೊ ಇಲ್ಲಿ ಏನೈತ್ರಿ ನಮ್ಗೆ 12,000 ಏನಾಗೈತ್ರಿ ಪ್ರೀವಿಯಸ್ ಇಯರ್ದು ಪ್ರಾಫಿಟ್ ಆಗೈತಿ. ಬಟ್ ಅವ ಏನಾಗೇನ್ರಿ ಡೆತ್ ಅಂದರೆ ಇದು 1 ಇಯರಿಗೆ 20,000 ಐತ್ರಿ. ಸೊ ಅವ ಎಷ್ಟು ಮಂತ್ಸಿಗೆ ತೀರ್ಕೊಂಡ, 9 ಮಂತ್ಸಿಗೆ ತೀರ್ಕೊಂಡ. ಸೊ ಇದು ನೋಡ್ರಿ ಯಾವ ಥರ ಮಾಡೋದಂತ. ಇದು ನಾವು ಏನು ಎಂಟ್ರಿ ಮಾಡಬೇಕು ಗೊತ್ತನ್ರಿ, ಬೈ ಪ್ರಾಫಿಟ್ ಆ್ಯಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್. ಸೊ ನೋಡ್ರಿ ಬ್ರಕೆಟ್ ಒಳಗೆ 20,000 ಇಂಟು ಎಷ್ಟು ತಿಂಗಳು ಬದುಕಿದ್ರಿ 9/12 ಇಂಟು ನೋಡ್ರಿ, ಸೊ ನೋಡ್ರಿ 4/10. ಸೊ 4/10 ಯಾಕೆ ನೋಡ್ರಿ, 4 3 ರೇಷಿಯೋ. ಸೊ ಎಷ್ಟಾಯ್ತು ನೋಡ್ರಿ, 4 3 7 + 3 10. ಸೊ 4/10. ಸೊ ಈಗ ನೋಡ್ರಿ 20,000 ಇಂಟು 9 ಡಿವೈಡೆಡ್ ಬೈ 12, ಸಾರಿ ಇಂಟು 4 ಡಿವೈಡೆಡ್ ಬೈ 10. ಸೊ ಎಷ್ಟು ಬರ್ತೈತೆ ನೋಡ್ರಿ 6,000. ಸೊ ಎಷ್ಟು ಬಂದ್ರಿ 6,000. ಸೊ ಈ 6,000ಅನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸೊ ಈಗ 6,000 ಆಲ್ಮೋಸ್ಟ್ ನೋಡ್ರಿ ಯಾವಾಗಲೂ ಕ್ರೆಡಿಟ್ ಸೈಡ ಜಾಸ್ತಿ ಬರ್ತೈತಿ ಅಂತ ಗೊತ್ತು. ಸೊ ಈ ಕ್ರೆಡಿಟ್ ಸೈಡ್ ಎಲ್ಲ ಏನು ಮಾಡೋಣ, ಕ್ಯಾಲ್ಕುಲೇಷನ್ ಮಾಡ್ಕೊತಗೋನು. ಫಸ್ಟ್ 6,000 ಐತ್ರಿ. ಸೊ 6,000 ಪ್ಲಸ್ 2,500 ಪ್ಲಸ್ 2,500 5,000 ಪ್ಲಸ್ 9,000 ಪ್ಲಸ್ 1 lakh. ಸೊ ನೋಡ್ರಿ, ಸೊ ಎಷ್ಟಾಯ್ತು ರೀ 1,20,000. ಸೊ 1,20,000 ಈ ಕಡೆ ಏನಾಗೈತೆ ನೋಡ್ರಿ 2 ಡ್ರಾಯಿಂಗ್ಸ್ 5,000. ಸೊ 5,000 ಒಂದು ಐತ್ರಿ. ಸೊ ಇಲ್ಲಿ ಏನು ಮಾಡೋಣ್ರಿ ನಾವು, ಸೊ ಟೋಟಲ್ ಎಷ್ಟೈತ್ರಿ 1,20,000. ಸೊ ಈ 1,20,000 ಒಳಗೆ 5,000 ಮೈನಸ್ ಮಾಡಿದ್ರೆ 1,15,000. ಸೊ ನೋಡ್ರಿ ಇದನ್ನ ಏನು ಎಂಟ್ರಿ ಮಾಡಬೇಕು, 2 A's capital account ಬ್ರ್ಯಾಕೆಟ್ ಒಳಗೆ ಬ್ಯಾಲೆನ್ಸ್ ಸಿ ಡಿ. ಸೊ 1,50,000 ಪ್ಲಸ್ 5,000 ಎಷ್ಟಾಗ್ತೈತೆ ನೋಡ್ರಿ 1,20,000. ಈ ರೀತಿಯಾಗಿ ಏನು ಮಾಡೋದ್ರಿ, ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ರೆಡಿ ಮಾಡೋದು. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಆರ್ ಕ್ಯಾಪಿಟಲ್ ಅಕೌಂಟ್ ಎರಡು ಏನಾಗ್ತೈತೆ ರೀ ಸೇಮ್ ಇದೇ ಥರ ಬರ್ತೈತಿ. ಸೊ ಈ ರೀತಿಯಾಗಿ ಏನು ಮಾಡೋದ್ರಿ ನಾವು ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ರೆಡಿ ಮಾಡೋದು. ಸೊ ಯಾವುದಾದ್ರೂ ಕ್ವಶನ್ಸ್ ಅರ್ಥ ಆಗಿಲ್ಲ ಮಾಡಿಲ್ಲ, ಏನಾದರೂ ಇನ್ನೂ ಬೇರೆ ರೀತಿಯೊಳಗೆ ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬಿಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ, ನಾನು ಸಾಲ್ವ್ ಮಾಡಿಕೊಡ್ತೀನಿ. ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಈ ಮುಂದಿನ ಕ್ವಶನ್ಸನ್ನು ಏನು ಮಾಡೋಣ ಮುಂದಿನ ವೀಡಿಯೋದೊಳಗೆ ಸಾಲ್ವ್ ಮಾಡ್ಕೋತಾ ಹೋಗೋಣ. ಥ್ಯಾಂಕ್ ಯು.